ಓಣಂ ಹಬ್ಬವು ಕೇರಳದ ಸಾಂಪ್ರದಾಯಿಕ ವಿಶೇಷ ಸುಗ್ಗಿಯ ಹಬ್ಬವಾಗಿದೆ. ಇಂಥ ಹಬ್ಬದ ಆಚರಣೆ ನೋಡಲು ಕೇರಳಕ್ಕೆ ಹೋಗಬೇಕು ಅಂತ ಏನೂ ಇಲ್ಲ. ಬಾಗಲಕೋಟೆಯಲ್ಲಿ ಇಂಥ ಹಬ್ಬ ನೋಡಬಹುದು. ಅದು ಹೇಗೆ ಸಾಧ್ಯ ಅಂತೀರಾ? ಹಾಗಾದರೆ ಈ ವಿಶೇಷ ವರದಿ ನೋಡಿ. ಹೀಗೆ ಕೇರಳದ ರಾಜ್ಯದ ಸಂಪ್ರದಾಯ ಉಡುಗೆ ತೊಡುಗೆ ಹಾಕಿಕೊಂಡು ಹೆಜ್ಜೆ ಹಾಕುತ್ತಿರುವ ಯುವತಿಯರು. ಇನ್ನೊಂದೆಡೆ ಕೇರಳದ ಚಂಡಮದ್ದಳೆ ತಂಡ, ಬಾಣಸಿಗರ ತಂಡ ಮತ್ತು ಸ್ತಬ್ಧ ಚಿತ್ರಗಳ ಪ್ರದರ್ಶನ. ಇಂಥ ದೃಶ್ಯ ಕಂಡು ಬಂದಿರುವುದು ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ. ಹೌದು, ಓಣಂ ಹಬ್ಬವನ್ನು ಕೇರಳದ ವಿದ್ಯಾರ್ಥಿಗಳು ಆಚರಣೆ ಮಾಡುವ ಮೂಲಕ ಗಮನ ಸೆಳೆದರು. ಹೀಗೆ ಎಲ್ಲ ಉಡುಗೆ ತೊಡುಗೆ ಸಂಪ್ರದಾಯ ವಾದ್ಯ ಮೇಳಗಳನ್ನು ನೋಡಿದರೆ ಕೇರಳ ರಾಜ್ಯದಲ್ಲಿ ಇದ್ದೇವೆ ಎಂದು ಭಾಸವಾಗುತ್ತದೆ. ಇಂಥ ಹಬ್ಬವು ಸಂಘದ ಕಾರ್ಯಾಧ್ಯಕ್ಷರಾಗಿರುವಂಥ ಡಾಕ್ಟರ್ ವೀರನಾಥ್ ಚರಂತಿಮಠ್ ಅವರು ಚಾಲನೆ ನೀಡಿದರು. ಬಸವೇಶ್ವರ ವಿದ್ಯಾವರ್ತಕ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದ ಶಿವಾಲಯ ಆವರಣದಲ್ಲಿ ಕೇರಳದ ಸಾಂಪ್ರದಾಯಿಕ ಓಣಂ ಹಬ್ಬಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. 10 ದಿನಗಳ ಕಾಲ ನಡೆಯುವ ಈ ಹಬ್ಬದಂದು ಭೂಮಿಯ ಮೇಲೆ ಜನರನ್ನು ಆಶೀರ್ವದಿಸಲು ಪಾತಾಳ ಲೋಕದಿಂದ ಬಲಿರಾಜನು ಬರುತ್ತಾನೆ ಎಂದು ಕೇರಳ ಜನರ ನಂಬಿಕೆ. ಓಣಂ ಅಂದ್ರೆ ಒಂದು ಕೇರಳ ಅವರದು ದೇಶೀಯ ಉತ್ಸವ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಇಯರ್ಲಿ ಎಲ್ಲರೂ ಒಮ್ಮೆಲೆ ಎಲ್ಲ ಕಾಸ್ಟವರು, ಈ ಒಂದು ಕ್ರಿಶ್ಚಿಯನ್ ಆಗೋದಾಗಲಿ, ಹಿಂದೂ ಆಗೋದಾಗಲಿ, ಮುಸ್ಲಿಮ್ಸ್ ಆಗೋದಾಗಲಿ ಎಲ್ಲರೂ ಒಮ್ಮೆಲೆ ಸೆಲೆಬ್ರೇಟ್ ಮಾಡ್ತಾರೆ. ಅದು ಒಂದು ಐತಿಹ್ಯ. ಅಂದ್ರೆ ಇಯರ್ಲಿ ಒನ್ಸ್ ಮಹಾಬಲಿ ಒಂದು ಅಸುರ ರಾಜ ಅವರು ಬಂದು ಅವ್ರ ಜನ ಎಲ್ಲರೂ ನೋಡಕ್ಕೆ ಬರ್ತಾರಂತ ಒಂದು ವಿಶ್ವಾಸ. ಅದು ಬೇಸ್ ಮೇಲೆ 10 ದಿನ ತಿರುವೋಣಂತರ 10 ದಿನ ಅವರು ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಫ್ಲವರ್ನಾಗ ರಂಗೋಲಿ ಎಲ್ಲ ಹಾಕಿ ಅದು ಸೆಲೆಬ್ರೇಟ್ ಮಾಡ್ತಾರೆ. ಲಾಸ್ಟ್ ದಿನ ಕರೆಯೋದು ತಿರುವೋಣ. ಅವತ್ತಿನ ದಿನ ಈ ಡ್ಯಾನ್ಸ್ಗಳು, ಗೇಮ್ಸ್ ಅದೆಲ್ಲ ಇಟ್ಕೊಂಡು ಅವರು ಆಟ ಆಡಿ ಎಂಜಾಯ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ಓಣಂ ಅಂದ್ರೆ ಒಂದು ಅವರ ಅಸುರ ಕಿಂಗ್, ಅದು ಮಹಾಬಲಿ ಒಂದು ರಾಜ್ಯದನಾಗ ಫುಲ್ ಕೇರಳ ರೂಲ್ ಮಾಡ್ತಿತ್ತು. ಅವ್ರಿಗೆ ಏನಾಗಿತ್ತು, ಅವ್ರದ್ದು ರಾಜ್ಯದನೊಳಗೆ ಯಾರು ಸುಳ್ಳು ಏನೂ ಹೇಳ್ತಿದ್ದಿಲ್ಲ. ಅಷ್ಟು ಚಲೋ ಜನ ಇದ್ದಿದ್ದು ಅವಾಗ ದೇವರಿಗೂ ಅವ್ರ ಮೇಲೆ ಜಲಸ್ ಬಂದೈತೆ. ಜಲಸ್ ಬಂದ ಮೇಲೆ ದೇವರು ಮಹಾವಿಷ್ಣು ಒಂದು ದೇವರೆಲ್ಲರಿಗೂ ಹೋಗಿ ಮಹಾವಿಷ್ಣು ಕೂಡ ಕಂಪ್ಲೇಂಟ್ ಮಾಡ್ತಾರೆ. ಏನಂದ್ರೆ ಇವ ಒಂದು ರಾಜ ಅಲ್ಲಿ ರೂಲ್ ಮಾಡ್ತಾರೆ, ನಮ್ದೇನು ಬೆಲೆ ಇರಂಗಿಲ್ಲ, ಯಾರು ನಮ್ಗೆ ಪ್ರೈಸ್ ಮಾಡೋದಿಲ್ಲ ಅಂತ ಹೇಳಿ ಎಲ್ಲ ದೇವಗಣ ಅವರೆಲ್ಲರಿಗೂ ಹೋಗಿ ಮಹಾವಿಷ್ಣುಗೆ ಕಂಪ್ಲೇಂಟ್ ಮಾಡ್ತಾರೆ. ಅವಾಗ ಮಹಾವಿಷ್ಣು ಹಂಗಂದ್ರೆ ನಾನು ನೋಡ್ತೀನಿ ಅಂತ ಹೇಳಿ ಮಹಾವಿಷ್ಣು ಒಂದು ವಾಮನ ಒಂದು ಗಿಡ್ಡಾಗಿ ಒಂದು ಭಿಕ್ಷು ಈ ಥರ ಬರ್ತಾರೆ, ಇಲ್ಲಿ ಕೇರಳ ಬರ್ತಾರೆ. ಅವಾಗ ರಾಜ ಕಡೆ ಹೋಗ್ತಾರೆ. ರಾಜ ಏನು ಹೇಳ್ತಾರೆ, ರಾಜ ಯಾರು ಬಂದರೂ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಅವ್ರು. ಸೊ ಈ ವಾಮನಿಗೆ ಏನು ಹೇಳ್ತಾರೆ, ನೀವು ಏನು ಕೇಳಿದ್ರೆ ವರ ನಾ ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ವಾಮನ ಏನು ಹೇಳ್ತಾರೆ, ನನಗೆ ಬೇರೆ ಏನು ಬೇಡ, 3 ಫೀಟ್ ಜಾಗ ಬೇಕು ಹೇಳ್ತಾರೆ, 3 ಅಡಿ ಜಾಗ ಬೇಕು ಅಂತ ಹೇಳ್ತಾರೆ. ಅವಾಗ ಇವರು ಅಷ್ಟೇ ಅಲ್ಲ, ನಂದು ಸಾಕಷ್ಟು ಜಾಗ ಇದ್ನಿ, ಎಲ್ಲಿ ಬೇಕಂದ್ರೆ ತಗೊಂಡು ಹೇಳ್ತಾರೆ. ಅವಾಗ ಅವರು ಭಾಳ ದೊಡ್ಡದಾಗುತ್ತೆ ಮಹಾವಿಷ್ಣು, ಭೂಮಿ ಮೇಲೆ ಭಾಳ ದೊಡ್ಡದಾಗುತ್ತೆ. ಆಮೇಲೆ ಒಂದು ಕಾಲ ಅವರು ಭೂಮಿ ಮೇಲೆ ಇಡ್ತಾರೆ. ಆ ಒಂದು ಕಾಲಕ್ಕೆ ಫುಲ್ ಭೂಮಿ ಎಲ್ಲ ಅವ್ರ ಕಡೆ ಹೋಗ್ಬಿಡ್ತಾರೆ. ಆಮೇಲೆ ಒಂದು ಕಾಲ ಆಕಾಶ ಮೇಲೆ ಬಿಡ್ತಾರೆ. ಆಮೇಲೆ ಇಡಕ್ಕೆ ಏನೂ ಜಾಗ ಇರಂಗಿಲ್ಲ ಅವ್ರಿಗೆ. ಅವಾಗ ಮಹಾಬಲಿ ಕೇಳ್ತಾರೆ, ನಾನು 3 ಫೀಟ್ ಎಲ್ಲಿ ಇಡ್ಬೇಕು ಅಂತ ಕೇಳ್ತಾರೆ. ಅವಾಗ ಅವರು ನಾನೇ ಹೋಗಿ ನನ್ನ ತಲೆ ಮೇಲೆ ಇಡ್ರಿ ನೀವು ಅಂತ ಹೇಳಿ ಮಹಾಬಲಿ ವಾಮನ ಹೇಳ್ತಾರೆ. ಸೊ ಅವಾಗ ಅವರು ಮತ್ತು ಒಂದು ಲಾಸ್ಟ್ ನಂಗೆ ಒಂದು ವಿಷ್ ಆಯ್ತು, ಇಯರ್ಲಿ ಒಂದ್ಸಲ ನಾನು ನನ್ನ ಜನದು ನೋಡಕ್ಕೆ ಬರ್ತೀನಿ. ಆ ಇಯರ್ಲಿ ಒಂದ್ಸಲ ಜನ ನೋಡೋದು ಬರೋದು ದಟ್ ಈಸ್ ಸೆಲೆಬ್ರೇಟೆಡ್ ಆಸ್ ಓಣಂ. ಬಸವೇಶ್ವರ ವಿದ್ಯಾವರ್ತಕ ಸಂಘದ ನರ್ಸಿಂಗ್ ಕಾಲೇಜುಗಳಲ್ಲಿ ಕೇರಳದ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಈ ಓಣಂ ಹಬ್ಬದ ಆಚರಣೆಗೆ ಸಮಯದ ಅಭಾವದಿಂದಾಗಿ ಈ ವಿದ್ಯಾರ್ಥಿಗಳಿಗೆ ಕೇರಳಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲೇ ಓಣಂ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ನೃತ್ಯ ಪ್ರದರ್ಶಿಸಿದ ನಂತರ ಕೇರಳದ 24 ಥರದ ವಿವಿಧ ಬಗೆಯ ಆಹಾರ ತಿಂಡಿ ತಿನಿಸುಗಳನ್ನು ಸೇವಿಸಿ ಸಂಭ್ರಮಿಸಿದರು.